ಲಯನ್ ಟಿವಿಯ ಟಾಪ್ 10 ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಮದ್ದೂರಿನ ಗಣಪತಿ ಮೂರ್ತಿಯ ವಿಸರ್ಜನೆಯ ಮೆರವಣಿಗೆ ಸಂದರ್ಭದ ಗಲಾಟೆ ಇದೀಗ ಬಹುದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು. ಕಲ್ಲು ತೂರಾಟದಿಂದ ಮದ್ದೂರು ಕೊತಕೊತ. ಗಣೇಶ ಮೆರವಣಿಗೆಗೆ ಕಲ್ಲು ತೂರಿದ್ಯಾರು? 8 ಮಂದಿಗೆ ಗಂಭೀರ ಗಾಯ, ಲಾಠಿ ಚಾರ್ಜ್. ಗಣಪತಿ ವಿಸರ್ಜನೆ ವೇಳೆ ನಡೆದ ಕಲ್ಲು ತೂರಾಟ ಇಡೀ ಮದ್ದೂರು ಪಟ್ಟಣವನ್ನು ಕೊತ ಕುದಿಯುವಂತೆ ಮಾಡಿದೆ. ಸೆಪ್ಟೆಂಬರ್ 7ರ ರಾತ್ರಿ ಚನ್ನೇಗೌಡ ಬಡಾವಣೆಯಲ್ಲಿ ಗಣಪತಿ ವಿಸರ್ಜನೆಯ ಮೆರವಣಿಗೆ ನಡೆಸಲಾಗ್ತಿತ್ತು. ಮೆರವಣಿಗೆ ಮಸೀದಿ ಬಳಿ ಬಂದಾಗ ಯಾವುದೇ ಘೋಷಣೆ ಕೂಗಬಾರ್ದು ಅಂದರೂ ಘೋಷಣೆ ಕೂಗಲಿಲ್ಲ, ಮೈಕ್ ಹಾಕಬಾರ್ದು ಅಂದರೂ ಮೈಕ್ ಹಾಕಲಿಲ್ಲ. ಲೈಟ್ ಆಫ್ ಮಾಡಿ ಯಾರೋ ಕಲ್ಲು ಎಸೆದ್ರು. ಪೊಲೀಸರ ಸೂಚನೆ ಮೇರೆಗೆ ಮೈಕ್ ಆಫ್ ಮಾಡಿದ್ರೂ ಕೂಡ ಆ ಕಲ್ಲು ಎಸೆದಿದ್ದು ಯಾರು? ಅದು ಮೂರ್ತಿಗೆ ಬಿದ್ದಿದೆ ಅನ್ನುವಂತಹ ಆರೋಪ ಕೂಡ ಇದೆ. ಬೇಕಂತ ಮಾಡಿರುವಂತಹ ಪ್ರೀ ಪ್ಲಾನ್ಡ್ ಕೃತ್ಯ ಇದು ಅನ್ನುವಂಥದ್ದು ಕೂಡ ಸ್ಥಳೀಯರ ಆರೋಪ ಇದೆ. ಈ ಸಂದರ್ಭ ಗಲಾಟೆ ಕೂಡ ಆಗಿದೆ. ಪೊಲೀಸರಿದ್ದಾಗಲೂ ಕೂಡ ಇದೆಲ್ಲವೂ ಆಯಿತು ಅಂತ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ತಕ್ಷಣ ನೋಡಿ ಅಲರ್ಟ್ ಆದಂತಹ ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡಿ ಗುಂಪನ್ನು ಚದುರಿಸಿದ್ರು. ರಾತ್ರಿ ಸುಮಾರು 7ರಿಂದ 10 ಗಂಟೆ ಸಮಯದಲ್ಲಿ ಕಲ್ಲು ತೂರಾಟ ಘಟನೆ ನಡೆದಿದೆ. ಪ್ರಕರಣ ಸಂಬಂಧ 21 ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನು ಕೆಲವು ಆರೋಪಿಗಳ ಮಾಹಿತಿ ಸಿಕ್ಕಿದ್ದು ಖಾಕಿ ಪಡೆ ಬಲೆ ಬೀಸಿದ್ದು. ಘಟನೆ ಸಂಬಂಧ 2 ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಗಾಯಾಳು ಅಜಯ್ ಎಂಬಾತನ ದೂರಿನ ಹಿನ್ನೆಲೆ ಮತ್ತೊಂದು ಪ್ರಕರಣ ದಾಖಲು ಮಾಡಲಾಗಿದೆ. ಮುನ್ನೆಚ್ಚರಿಕೆಯಾಗಿ ಸದ್ಯ ಮದ್ದೂರು ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ. ನೋಡಿ, ಇಡೀ ಪ್ರಕರಣ ನೋಡಿದಾಗ ಗೃಹ ಸಚಿವರು ಹೇಳ್ತಾರೆ ಸ್ಥಳೀಯರ ಆರೋಪ ನಿಜ ಇರಬಹುದು, ಆ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ, ಪ್ರೀ ಪ್ಲಾನ್ಡ್ ಇರಬಹುದು ಅನ್ನೋದನ್ನು ಹೇಳ್ತಿದ್ದಾರೆ. ನೋಡಿ, ಇದೇ ಪ್ರಕರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಒಂದು ಹೇಳ್ತಾರೆ, ಇನ್ನು ಇಂಡೈರೆಕ್ಟಾಗಿ ಹಾಕೋಕೆ ಹೋಗಿ ಅದು ಬಿದ್ದುಬಿಟ್ಟಿದೆ ಅಂತ ಎಲ್ಲ ಸಮಜಾಯಿಷಿ ಕೊಡೋದಕ್ಕೆ ಹೋಗ್ತಾರೆ. ತಪ್ಪೇ, ಅದು ಯಾರೇ ಮಾಡಿರಲಿ ಅವರಿಗೆ ಶಿಕ್ಷೆ ಆಗಬೇಕು ಈ ನೆಲದ ಕಾನೂನಿನ ಅನ್ವಯ. ತೀರಾ ಅಲ್ಲಿನ ಜನರೇ ಆಕ್ರೋಶ ವ್ಯಕ್ತಪಡಿಸೋ ರೀತಿಯಲ್ಲಿ ಈ ಹಿಂದೆ ಅವರದ್ದೇ ಧಾರ್ಮಿಕ ಆಚರಣೆ ಆದಾಗ DJ ಎಲ್ಲ ಇತ್ತು. ಆಗ ನಾವು ಸೈಲೆಂಟಾಗಿ ಸಂಯಮದಿಂದ ಇದ್ವಿ. ಆದರೆ ನಮಗೆ DJನೂ ಅವಕಾಶ ಕೊಡಲಿಲ್ಲ. ಕೊನೆ ಪಕ್ಷ ನಮ್ಮ ಆಚರಣೆಗಳಿಗೆ ಅಡ್ಡಿ ತಂದಿದ್ದಾರೆ, ಅವರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡ್ತಿದ್ದಾರೆ. ಇದಲ್ಲದೆ ನೋಡಿ, ಮದ್ದೂರಲ್ಲಿ ಹಿಂದೂ ಸಂಘಟನೆಯ ಶಕ್ತಿ ಪ್ರದರ್ಶನ. ಹಿಂದೂ ಸಂಘಟನೆಗಳಿಗೆ BJP JDS ನಾಯಕರ ಸಾಥ್. ಪ್ರತಿಭಟನಾ ನಿರತರ ಮೇಲೆ ಮತ್ತೆ ಲಾಠಿ ಪ್ರಯೋಗ. ಸೆಪ್ಟೆಂಬರ್ 7ರಂದು ಆಕಾಶದಲ್ಲಿ ಕೆಂಪು ಚಂದಿರನ ಆಟ ಶುರುವಾಗಿತ್ತು. ಇತ್ತ ಮಂಡ್ಯದ ಮದ್ದೂರಿನಲ್ಲಿ ಕಲ್ಲು ತೂರಾಟದ ಸದ್ದು ಜೋರಾಗಿತ್ತು. ರಾತ್ರಿ ಕಳೆದು ಬೆಳಗಾಗುವುದರೊಳಗಾಗಿ ಮದ್ದೂರು ಪಟ್ಟಣ ಕಾದ ಕಬ್ಬಿಣದಂತಾಗಿತ್ತು. ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದ್ದಂತೆ ಹಿಂದೂ ಪರ ಸಂಘಟನೆಗಳ ಆಕ್ರೋಶ ಭುಗಿಲೆದ್ದಿತ್ತು. ಬೆಳಗಾಗುವಷ್ಟರಲ್ಲಿ ಮದ್ದೂರಿನಲ್ಲಿ ಸಾವಿರಾರು ಜನ ಜಮಾಯಿಸಿದ್ರು. ನಿಷೇಧಾಜ್ಞೆ ಜಾರಿಯಲ್ಲಿದ್ದರು. ಜಿಲ್ಲೆಯ ಹಲವು ತಾಲೂಕುಗಳಿಂದ ಅಕ್ಕಪಕ್ಕದ ಜಿಲ್ಲೆಯ ಜನರು ಕೂಡ ಆಗಮಿಸಿದ್ರು. ಪೇಟೆ ಬೀದಿ ಮಾರ್ಗವಾಗಿ DJ ಸದ್ದಿನೊಂದಿಗೆ ಗಣೇಶ ಮೂರ್ತಿ ಮೆರವಣಿಗೆ ಮಾಡಲಾಯಿತು. ಕಲ್ಲು ತೂರಾಟ ಖಂಡಿಸಿ ಜೈ ಶ್ರೀರಾಮ್ ಘೋಷಣೆ ಕೂಗಲು ಶುರು ಮಾಡಿದ್ರು. ರಸ್ತೆಗಳ ಪಕ್ಕದ ಕಂಬಗಳಲ್ಲಿದ್ದ ಹಸಿರು ಧ್ವಜ ಬಂಟಿಂಗ್ಸ್ ಕಿತ್ತು ಹಾಕಿ ಸುಟ್ಟು ಹಾಕಿದ್ರು. ಅದೇ ಜಾಗದಲ್ಲಿ ಕೇಸರಿ ಧ್ವಜಗಳನ್ನು ಹಾಕಿದ್ದಾರೆ. ಪ್ರತಿಭಟನಾ ಮೆರವಣಿಗೆ ರಾಮ್ ರಹೀಂ ನಗರದ ಮಸೀದಿ ಬಳಿ ತಲುಪುತ್ತಿದ್ದಂತೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ತಳ್ಳಾಟ ಉಂಟಾಗಿದೆ. ಈ ವೇಳೆ ಕೆಲ ಕಿಡಿಗೇಡಿಗಳಿಂದ ಮತ್ತೆ ಕಲ್ಲು ತೂರಾಟ ಆರಂಭವಾಗಿದೆ. ಮತ್ತೊಮ್ಮೆ ಪೊಲೀಸರ ಲಾಠಿ ಚಾರ್ಜ್ ಮಾಡಿದ್ದಾರೆ. ಮದ್ದೂರು ಪಟ್ಟಣದಲ್ಲಿ ಮುಂಜಾಗ್ರತೆಯಾಗಿ ಹೆಚ್ಚುವರಿ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಹಿಂದೂ ಸಂಘಟನೆಗಳಿಗೆ BJP JDS ಬೆಂಬಲ ಸೂಚಿಸಿದೆ. ಪ್ರತಿಭಟನಾ ಸ್ಥಳಕ್ಕೆ ಹಲವು ದೋಸ್ತಿ ನಾಯಕರು ಹೋಗಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸೆಪ್ಟೆಂಬರ್ 9ರಂದು ಮದ್ದೂರಿಗೆ ವಿಜೇಂದ್ರ ಆರ್ ಅಶೋಕ್ ನೇತೃತ್ವದ BJP ನಿಯೋಗ ಭೇಟಿ ಕೊಡ್ತಿದೆ. ಘಟನೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದೆ. ಭಾನುವಾರ ರಾತ್ರಿ ಚಂದ್ರಗ್ರಹಣದ ರಕ್ತ ಚಂದ್ರಗ್ರಹಣದ ಸಂದರ್ಭದಲ್ಲಿ ಎಲ್ಲರೂ ಮನೆ ಒಳಗಡೆ ಇದ್ದರೆ ಈ ಕಡೆ ಮೆರವಣಿಗೆ ನಡೀತಿತ್ತು. ವಿಸರ್ಜನೆಯ ಒಂದು ಟೈಮ್ ಇತ್ತು, ಗಣೇಶ ಮೂರ್ತಿಯ ವಿಸರ್ಜನೆ. ಅಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಏನಾಯಿತು? ಆ ನಂತರದಲ್ಲಿ ಮಾರನೇ ದಿನ ವಿಷಯ ಗೊತ್ತಾದ ಕೂಡಲೇ ಅಲ್ಲಿಗೆ ಕಲ್ಲು ಬಿದ್ದಿತ್ತು, ಈ ಥರ ಒಂದು ಗಲಾಟೆ ಆಗಿದೆ ಅಂತ ಸಾಕಷ್ಟು ಜನ ಬಂದು ಸೇರಿದ್ದಾರೆ ಮದ್ದೂರಿಗೆ. ಆ ಪ್ರತಿಭಟನೆಯ ವೇಳೆ ಪ್ರತಿಭಟನಾಕಾರರನ್ನು ಹತ್ತಿಕ್ಕುವಂತಹ ಪ್ರಯತ್ನದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿರೋದು. ಈ ಸಂದರ್ಭ ಒಂದಷ್ಟು ಹೆಣ್ಣು ಮಕ್ಕಳು ಕಾರ್ಯಕರ್ತೆಯರು, ಹಿಂದೂ ಪರ ಕಾರ್ಯಕರ್ತೆಯರು ತುಂಬ ಗಂಭೀರವಾಗಿ
ದಾಳಿಗೊಳಗಾಗಿದ್ದಾರೆ. ಪೊಲೀಸ್ ಅಲ್ಲಿನ ಆಸ್ಪತ್ರೆಯಲ್ಲಿ ನೋಡಿದ್ರೆ ಆ ಹೆಣ್ಣುಮಕ್ಕಳ ಆಕ್ರಂದನ ಮುಗಿಲು ಮುಟ್ಟುತ್ತೆ. ಆ ಕಾರಣಕ್ಕೋಸ್ಕರನೇ ಜಾತ್ಯತೀತ ಜನತಾದಳ ಮತ್ತು BJPಯ ನಾಯಕರು ಆ ಹೆಣ್ಣು ಮಕ್ಕಳ ಮೇಲಿನ ದಾಳಿಯನ್ನು ಖಂಡಿಸಿದ್ದಾರೆ. ಯಾರೋ ಒಬ್ಬ ಪೊಲೀಸ್ ಪೇದೆ ಮಹಿಳೆಯರ ಮೇಲೆ ಮಾಡಿದಂತಹ ಹಲ್ಲೆಯನ್ನು ಖಂಡಿಸಿದ್ದಾರೆ. ಇದಿಷ್ಟೇ ಅಲ್ಲ, ಇಡೀ ಪ್ರಕರಣವನ್ನು ತುಂಬ ಸೂಕ್ಷ್ಮವಾಗಿ ನೋಡಿದಾಗ, ಯಾಕಂದರೆ ಗೃಹ ಸಚಿವರೇ ಒಬ್ಬರು ಇದು ಪ್ರಿಪ್ಲಾನ್ಡ್ ಇರಬಹುದು ಅನ್ನೋದು ಗೊತ್ತಾಗಿದೆ, ತನಿಖೆ ಆಗ್ತಿದೆ ಅನ್ನೋದು ಇದೆಯಲ್ಲ. ಮತ್ತು ಪೊಲೀಸರು ಎಲ್ಲೋ ಹೊರಗಿನಿಂದ ಬಂದವರಿದ್ದರು ಕೆಲವರು, ಅವರಿಂದಾಗಿ ಹೀಗಾಗಿದೆ ಅನ್ನುವಂತಹ ಸಂಜಾಷ್ಯ ಮಾತುಗಳು ಕೇಳಿ ಬರ್ತಿವೆ. ಆದರೆ ಆ 21 ಜನ ಯಾರು ಅಂದರೆ ಉಸ್ತುವಾರಿ ಸಚಿವರೇ ಹೇಳೋ ಪ್ರಕಾರ ಅಷ್ಟು ಜನ ಅನ್ಯ ಕೋಮಿನವರು. ಎಲ್ಲ ಹೆಸರುಗಳು ನಮಗೆ ಅದೇ ಇದೆ, ಅದು ನೀವು ಓದ್ತಾ ಹೋದರೆ ಗೊತ್ತಾಗುತ್ತೆ. ಅರೆ ಯಾಕೆ ಹೀಗಾಗ್ತಿದೆ, ಇಂಥದ್ದಾಗಬಾರ್ದಾಗಿತ್ತು, ಆಗೋಗಿದೆ. ಅರೆ ಆ ಕಲ್ಲು ಎಸ್ದವ್ರು ಯಾರೇ ಇರಬಹುದು, ಅವರಿಗೆ ಕಠಿಣ ಶಿಕ್ಷೆ ಹಾಕದ ಹೊರತು ಇನ್ನುಳಿದವರು ಸುಮ್ಮನೆ ಆಗೋದಿಲ್ಲ. ಪ್ರತಾಪ್ ಸಿಂಹ ಅವರು ಅದನ್ನೇ ಹೇಳಿದ್ದು. ನಮ್ಮವರು ಸೈಲೆಂಟಾಗೇ ಇದ್ದರು, ಆ ಕಡೆಯಿಂದ ಒಂದು ಟೀಕೆ ಬಂದಾಗ ಈ ಕಡೆ ಪ್ರತಿಟೀಕೆ ಬಂದಿದೆ. ಆ ಕಡೆಯವರು ಮೊದಲು ಪ್ರವೋಕ್ ಮಾಡಿದ್ದಾರೆ, ಆ ಅಂತರದಲ್ಲಿ ಇವರು ಪ್ರವೋಕ್ ಆಗಿದ್ದಾರೆ ಅನ್ನುವಂಥದ್ದನ್ನೇ ಹೇಳ್ತಾರೆ. ಆದರೆ ಇಲ್ಲಿ ಪ್ರವೋಕ್ ಆಗುವಂಥದ್ದಲ್ಲ, ಕಾನೂನು ಮುಖ್ಯ ಆಗತ್ತೆ. ಕಾನೂನು ತನ್ನ ಕೆಲಸವನ್ನು ಮಾಡ್ತಿರುತ್ತೆ. ನಾಯಕರು ಕೂಡ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ಪ್ರಯತ್ನಗಳಿಗೆ ಸಹಕಾರ ನೀಡಬೇಕು. ಮಂಡ್ಯ ಇಂತಹ ಕೋಮು ದ್ವೇಷದ ದಳ್ಳೂರಿಗೆ ಬಲಿಯಾಗುವಂಥದ್ದು ಸರಿಯಲ್ಲ. ಇನ್ನು ಮೂರನೇ ಸುದ್ದಿ, ಮದ್ದೂರು ಕಲ್ಲು ತೂರಾಟಕ್ಕೆ HDK ಕೆಂಡ, ಸಂಘರ್ಷಕ್ಕೆ ಕಾಂಗ್ರೆಸ್ನಿಂದಲೇ ಪ್ರೇರಣೆ, ಕಾಂಗ್ರೆಸ್ ಪಕ್ಷದ ಅವನತಿ ಪ್ರಾರಂಭವಾಗ್ತಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಮದ್ದೂರು ಕಲ್ಲು ತೂರಾಟ ಘಟನೆಗೆ ಮಂಡ್ಯ ಸಂಸದ HD ಕುಮಾರಸ್ವಾಮಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜನ ಶಾಂತಿಯ ಜೀವನ ನಡೆಸುವವರು ಶಾಂತಿಯ ತೋಟಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡುತ್ತಿದ್ದಾರೆ. ಈ ರೀತಿಯ ಪ್ರಕರಣಗಳು ಗಂಭೀರ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತವೆ. ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಈ ರೀತಿ ಪ್ರಕರಣಗಳು ಆಗುತ್ತಿರುವುದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಪಕ್ಷ. ಸಮಾಜದಲ್ಲಿ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟಿರುವುದಕ್ಕೆ ಪ್ರೇರೇಪಣೆಯೇ ಕಾಂಗ್ರೆಸ್ ಅಂತ ಹೇಳಿದ್ದಾರೆ. ಎರಡು ಸಮಾಜದ ಸಂಘರ್ಷಕ್ಕೆ ಮೂಲ ಕಾರಣ ಕಾಂಗ್ರೆಸ್. ಈ ಹಿಂದೆ ಗಣೇಶನ ಉತ್ಸವದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಆಗ್ತಿದ್ವು, ಆದರೆ ಈಗ ರಾಜ್ಯದ ಮೂಲೆ ಮೂಲೆಯಲ್ಲಿ ಈ ರೀತಿಯ ವಾತಾವರಣ ನಿರ್ಮಾಣ ಆಗುವುದಕ್ಕೆ ಕಾಂಗ್ರೆಸ್ಸೇ ಮೂಲ ಕಾರಣ. ಇದೆಲ್ಲವನ್ನ ನೋಡಿದಾಗ ಕಾಂಗ್ರೆಸ್ ಪಕ್ಷದ ಅವನತಿ ಆರಂಭವಾಗ್ತಿದೆ ಅನ್ನುವಂತಹ ಮಾತನ್ನ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ನೀವು ಒತ್ತಡಕ್ಕೆ ಮಣಿದ್ರೆ ಪೊಲೀಸರೇ ನಾನು ಅಲ್ಲಿಗೆ ಬರ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಕಾಂಗ್ರೆಸ್ ಮತ್ತು JDS ಮತ್ತು BJP ಇವುಗಳ ರಾಜಕೀಯ ಕಚ್ಚಾಟಗಳೇನೇ ಇರಬಹುದು, ಆದರೆ ಒಂದು ಮಂಡ್ಯದಂತಹ ಮಂಡ್ಯ, ಸಕ್ಕರೆಯ ಮಂಡ್ಯ, ಈ ಕೋಮು ದ್ವೇಷದ ದಳ್ಳೂರಿಗೆ ಬಲಿ ಆಗಬಾರದು ಅನ್ನೋದೇನೆ ಬಹುಪಾಲು ಜನರ ಅಭಿಪ್ರಾಯ ಮತ್ತು ಜನಾಕ್ರೋಶ. ಇದನ್ನು ಮೀರಿ ಒಂದು ವೇಳೆ ರಾಜಕಾರಣವೇ ನಡೀತಿದೆ ಅನ್ನೋದಾದರೆ ಜಾತ್ಯತೀತ ಜನತಾದಳದ ಭದ್ರಕೋಟೆ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿ BJP ಬಿಸಿರೊಟ್ಟಿಗೆ ತುಪ್ಪದ ರೀತಿಯಲ್ಲಿ ಬೀಳ್ತಿದೆ ಅಂತಲೇ ಬಹುಪಾಲು JDS ಕಾರ್ಯಕರ್ತರು ಅಂದ್ಕೊಳ್ತಿರುವಂಥದ್ದು. ಇದು ರಾಜಕಾರಣ. ಇನ್ನು ನಾಲ್ಕನೇ ಸುದ್ದಿ, ಹಿಂದೂಗಳ ಮೇಲೆ ಯಾವುದೇ ಕೇಸ್ ಹಾಕಿಲ್ಲ, 21 ಮುಸ್ಲಿಮರನ್ನು ಅರೆಸ್ಟ್ ಮಾಡಲಾಗಿದೆ, ಸಚಿವ ಚಲುವರಾಯಸ್ವಾಮಿ ತಿರುಗೇಟು. ಮದ್ದೂರಿನಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣಕ್ಕೆ ಕೆಲ ಹಿಂದೂ ಸಂಘಟನೆಗಳು ಕೆರಳಿ ಕೆಂಡವಾಗಿವೆ. BJP ನಾಯಕರು ರಾಜ್ಯ ಸರ್ಕಾರದತ್ತ ಬೊಟ್ಟು ಮಾಡುತ್ತಿದ್ದಾರೆ. ಸರ್ಕಾರದ ಮೇಲಿನ ಆರೋಪಗಳಿಗೆಲ್ಲ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಮದ್ದೂರು ಗಲಾಟೆ ಪ್ರಕರಣದಲ್ಲಿ ಹಿಂದೂಗಳ ಮೇಲೆ ಯಾವುದೇ ಕೇಸ್ ಹಾಕಿಲ್ಲ, ಯಾರನ್ನು ಅರೆಸ್ಟ್ ಮಾಡಿಲ್ಲ. ಗಣೇಶ ವಿಸರ್ಜನೆ ವೇಳೆ ಎಲ್ಲವೂ ಶಾಂತಿಯುತವಾಗಿಯೇ ನಡೆಯುತ್ತಿತ್ತು. ಮಸೀದಿಯಿಂದ 2 ಕಲ್ಲು ಎಸೆದಿದ್ದಾರೆ, ಎಲ್ಲಿಂದ ಕಲ್ಲು ಬಂತು ಅಂತ ಗೊತ್ತಾಗಲಿಲ್ಲ. ಇದಾದ ತಕ್ಷಣ FIR ದಾಖಲಿಸಿಕೊಂಡು 21 ಮುಸ್ಲಿಮರನ್ನು ಮಾತ್ರ ಅರೆಸ್ಟ್ ಮಾಡಲಾಗಿದೆ. ಹೊರಗಡೆಯವರು 2 ಅಥವಾ 3 ಜನ ಇರಬಹುದು ಅಂತಲೂ ಹೇಳಲಾಗ್ತಿದೆ. ಇಷ್ಟು ಬೇಗ ಕ್ರಮ ಕೈಗೊಂಡಿದ್ದೇವೆ, ಕಲ್ಲು ಎಸೆದವರ ಮೇಲೆ ಸೂಕ್ತ ಕ್ರಮ ಜರುಗಿಸಲಾಗಿದೆ, ಕೌಂಟರ್ ಕೇಸ್ ಮಾಡಿಲ್ಲ, ಬೇಕಿದ್ರೆ ಇನ್ನೂ ಹೆಚ್ಚಿನ ಕ್ರಮ ಕೈಗೊಳ್ಳಿ ಅಂತ ಕೇಳಬಹುದಿತ್ತು. ಆದರೆ ಪ್ರಚೋದನೆ ಮಾಡಿ ಕೋಮು ಗಲಭೆ ಎಬ್ಬಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಚಲುವರಾಯಸ್ವಾಮಿ ಅವರು ಗುಡುಗಿದ್ದಾರೆ. ಎಲ್ಲೋ 2 ಕಲ್ಲು ಎಸೆದಿದ್ದಾರೆ, ಅದು ಇಂಡೈರೆಕ್ಟ್ ಆಗಿ ಎಸೆದಿದ್ದಾರೆ, ಬೇಕಂತ ಆಗಿರುವಂಥದ್ದಲ್ಲ ಅನ್ನುವಂತಹ ಸಮಜಾಯಿಷಿ ಜೊತೆಯಲ್ಲಿ ಚಲುವರಾಯಸ್ವಾಮಿಯವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಒಂದು ಸೂಕ್ಷ್ಮವಾದ ಕ್ಲಾರಿಟಿ, ಹೊರಗಿನಿಂದ ಬಂದವರು 2-3 ಇದ್ದಾರೆ ಅನ್ನೋದಿದೆಯಲ್ಲ, ಇದು ಮುಖ್ಯ ಆಗುತ್ತೆ. ನಾಗಮಂಗಲದ ಕೇಸಲ್ಲೂ ಕೂಡ ಹೀಗೆ ಹೊರಗಿನಿಂದ ಬಂದವರು 2-3 ಅನ್ನುವಂಥದ್ದೇನಿತ್ತು, ಅದು ಯಾಕಾಗ್ತಿದೆ ಮಂಡ್ಯದಲ್ಲೇ? ಅದು ಹೊರಗಿನಿಂದ ಬಂದವರು 2-3, ಇಲ್ಲೂ ಕೂಡ ಅದೇ ನಡೀತಿದೆ ಅನ್ನೋದಾದರೆ ಸಚಿವರು ಹೇಳಿದ ಮಾತು. ಪೊಲೀಸರು ಅಂತಹ ಹೊರಗಿನಿಂದ ಬಂದವರನ್ನು ಹೊರಗೆ ಇಡುವಂತಹ ಕೆಲಸ ಮಾಡಿದ್ರೆ ಮಂಡ್ಯದಂತಹ ಒಳ್ಳೆ ಜನರ, ಹಲಸಿನ ಹಣ್ಣಿನಂತಹ ಮನಸ್ಸಿನ ಜನರ ಆ ಜಿಲ್ಲೆ ಸುಭಿಕ್ಷವಾಗೇ ಇರುತ್ತೆ. ಅದೇ
ಚಾರಿತ್ರಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಶ್ರೀಮಂತಿಕೆ ಇರುವಂತಹ ಮಂಡ್ಯ ಅದೇ ಮಾನದಂಡಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ಇಂತಹ ಯಾವುದು ಅಗತ್ಯಕ್ಕೆ ಇಲ್ಲದಂತಹ ಕೋಮುದೊಳ್ಳೂರಿಯ ದ್ವೇಷಕ್ಕೆ ಈ ಜಿಲ್ಲೆ ಬಲಿಯಾಗಬಾರದು ಅನ್ನುವಂಥದ್ದು. ಇನ್ನು 5ನೇ ಸುದ್ದಿ, ತಪ್ಪು ಯಾರೇ ಮಾಡಿದರೂ ಕಾನೂನು ಕ್ರಮ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ, ಕೋಮುವಾದದಿಂದ ರಾಜಕೀಯ ಮಾಡಬಾರದು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಮದ್ದೂರು ಕಲ್ಲು ತೂರಾಟ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಉನ್ನತ ಸಭೆ ನಡೆಸಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿದ್ದರಾಮಯ್ಯ ಟೀಮ್ ಪ್ರಕರಣ ಸಂಬಂಧ ಸ್ಪಷ್ಟನೆ ನೀಡಿದ್ದಾರೆ. ಹಿಂದೂಗಳಾಗ್ಲಿ ಮುಸಲ್ಮಾನರಾಗ್ಲಿ ಯಾರೇ ಮಾಡಿದ್ರೂ ತಪ್ಪು ತಪ್ಪೇ. ಉಸ್ತುವಾರಿ ಸಚಿವರ ವರದಿ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಮಸೀದಿ ಎದುರು ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ. ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ. ನೀವು ಇಲ್ಲಿ ನಿಲ್ಲಬೇಡಿ ಹೋಗಿ ಅಂದ್ರೂ ಕೇಳಿಲ್ಲ. ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡೋಕೆ ಶುರು ಮಾಡಿದ್ದಾರೆ. ಅದಕ್ಕಾಗಿ ಲಘು ಲಾಠಿ ಪ್ರಹಾರ ಮಾಡಲಾಗಿದೆ. 21 ಜನರನ್ನ ಅರೆಸ್ಟ್ ಮಾಡಲಾಗಿದೆ ಎನ್ನುವಂತಹ ಮಾತನ್ನು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಪ್ರತಿ ಸಲ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಾಗ ವಿಪಕ್ಷಗಳು ಮತ್ತು ಒಂದಷ್ಟು ಹಿಂದೂಪರ ಸಂಘಟನೆಗಳು ಮಾಡುವಂತಹ ಗಂಭೀರ ಆರೋಪ ಏನಂದರೆ ಓಲೈಕೆ ರಾಜಕಾರಣವನ್ನು ಸಿದ್ದರಾಮಯ್ಯ ಅವರು ಮಾಡ್ತಿರ್ತಾರೆ. ಈಗಲೂ ಕೂಡ ಈ ಹೇಳಿಕೆಯನ್ನು ನೋಡಿದ ಮೇಲೆ ಬಹುಪಾಲು ಜನಕ್ಕೆ ಬರುವಂತಹ ಒಂದು ಅಭಿಪ್ರಾಯ ಓಲೈಕೆಯ ರಾಜಕಾರಣ ಇದಿದ್ದಿರಬಹುದು ಅನ್ನುವಂಥದ್ದು. ಆದರೆ ನೇರವಾಗಿ ಸಿಎಂ ಹೇಳ್ತಿರುವಂಥದ್ದು ಒಂದೇ ಮಾತು, ಅದು ಯಾರೇ ಆಗಿರಲಿ ಅವರಿಗೆ ಕಠಿಣ ಶಿಕ್ಷೆ ಆಗುತ್ತೆ ತನಿಖೆ ಮುಗಿದ ಮೇಲೆ. ಯಾಕಂದರೆ 21 ಜನ ಮುಸ್ಲಿಮರ ಅರೆಸ್ಟ್ ಆಗಿದೆ ಅನ್ನುವಂಥದ್ದು ಏನು ಆರೋಪ ಇರಬಹುದು ಅಥವಾ ತನಿಖೆ ಹಂತದಲ್ಲಿ ಬಂದಂತಹ ಪ್ರಾಥಮಿಕ ಅಂಶ ಇರಬಹುದು. ಇದನ್ನು ಮೀರಿ ಸತ್ಯಾಸತ್ಯತೆಯನ್ನು ಹುಡುಕದ ಮೇಲೆ ಕ್ಲಾರಿಟಿ ಬರುತ್ತೆ, ಆಗ ಗೊತ್ತಾಗುತ್ತೆ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಇನ್ನು 6ನೇ ಸುದ್ದಿ, ಕಲ್ಲು ತೂರಾಟಕ್ಕೆ ಸಿದ್ದು ಗ್ಯಾಂಗ್ ಕಾರಣ. ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ತಾಲಿಬಾನ್ ಆಡಳಿತದಿಂದ ಪ್ರತಾಪ್ ಸಿಂಹ. ಮದ್ದೂರು ಕಲ್ಲು ತೂರಾಟ ಪ್ರಕರಣದಲ್ಲೂ ರಾಜಕೀಯ ವಾಗ್ವಾದ ಜೋರಾಗಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಕಿಡಿಕಾರ್ತಿದ್ದಾರೆ. ಮದ್ದೂರಿನ ಅಶಾಂತಿ ಘಟನೆಗೆ ಸಿದ್ದರಾಮಯ್ಯ ಟೀಮ್ ಕಾರಣ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರತಾಪ್ ಸಿಂಹ ಅವರು ನಾನು 2023ರಲ್ಲೇ ಹೇಳಿದ್ದೆ ಮುಂದಿನ ಸರ್ಕಾರ ಅದು ತಾಲಿಬಾನ್ ಸರ್ಕಾರ ಬರಬಹುದು ಅಂತ. ಅದೇ ರೀತಿ ತಾಲಿಬಾನ್ ಸರ್ಕಾರ ಬಂದಿದೆ ನೋಡಿ ಅನ್ನೋ ಮಾತನ್ನು ಮದ್ದೂರಲ್ಲಿ ನಿಂತ್ಕೊಂಡು ಪ್ರತಾಪ್ ಸಿಂಹ ಅವರು ಹೇಳಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಹಿಂದೂಗಳಿಗೆ ಗ್ರಹಣ ಹಿಡಿದಿದೆ. ಮದ್ದೂರಿನಲ್ಲಿ ಮಸೀದಿಯಲ್ಲಿ ಧರ್ಮಾಂಧರು ಇದ್ದಾರೆ. ಕಲ್ಲು ತೂರಾಟ ಮಾಡಿದವರನ್ನ ಏನೂ ಮಾಡಿಲ್ಲ, ಅವರನ್ನು ಕರೆದುಕೊಂಡು ಹೋಗಿ ಬಿರಿಯಾನಿ ಕೊಡಿಸಿ, ಕಬಾಬ್ ಕೊಡಿಸಿ, ಬೇಲ್ ಕೊಡಿಸಿ ಮನೆಗೆ ವಾಪಸ್ ಕಳಿಸ್ತಾರೆ. ಸಿದ್ದರಾಮಯ್ಯ ಇದಕ್ಕಾಗಿ ಒಂದು ಟೀಮ್ ಇಟ್ಟಿದ್ದಾರೆ. ಸರ್ಕಾರ ಸಿದ್ದರಾಮಯ್ಯನವರ ಗ್ಯಾಂಗ್ಗೆ ಇದನ್ನೆಲ್ಲ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ. ಇನ್ನೂ ಪೂರಕ ಅಂದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಭಾನು ಮುಸ್ತಾಕ್ ಅವರನ್ನು ದಸರಾ ಉದ್ಘಾಟನೆಯ ಕರೆದಿರುವಂತಹ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಈ ಪ್ರಕರಣ ಮತ್ತೊಂದು ರೀತಿಯಲ್ಲಿ ಭಿನ್ನವಾದ ಚರ್ಚೆಯನ್ನು ಹುಟ್ಟು ಹಾಕ್ತಿರುವ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರ ಈ ಹೇಳಿಕೆ ಕೂಡ ಬೇರೆಯದ್ದೇ ರೀತಿಯ ಒಂದು ಕಮಟು ವಾಸನೆಯನ್ನು ಮೂಗಿಗೆ ಬಡಿಯುವಂತೆ ಮಾಡ್ತಿದೆ. ಇನ್ನು 7ನೇ ಸುದ್ದಿ, ಇದು ಪೂರ್ವ ನಿಯೋಜಿತ ಕೃತ್ಯ, ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ. ಮದ್ದೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಗುಡುಗು. ಮದ್ದೂರು ಘಟನೆಯನ್ನ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಖಂಡಿಸಿದ್ದಾರೆ. ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಧಕ್ಕೆ ಉಂಟು ಮಾಡಿದೆ. ಇದರ ನೇರ ಹೊಣೆಗಾರಿಕೆಯನ್ನ ಸರ್ಕಾರವೇ ಹೊರಬೇಕು. ಇದು ಪೂರ್ವ ನಿಯೋಜಿತವಾಗಿ ಮಸೀದಿ ಬಳಿ ನಡೆದಿರುವಂತಹ ಘಟನೆ. ಇದರಲ್ಲಿ ರಾಜಕೀಯ ಬೆಳೆಸುವಂತಹ ಪ್ರಶ್ನೆಯೇ ಇಲ್ಲ. ನಮ್ಮ ಧಾರ್ಮಿಕ ಸಂಸ್ಕೃತಿಗೆ ಅಪಮಾನವಾದಾಗ ನಾವು ರಾಜಕೀಯ ಪಕ್ಕಕ್ಕಿಟ್ಟು ಹಿಂದೂ ಅಂತ ಆಲೋಚನೆ ಮಾಡಬೇಕಾಗತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಕೆರಗೋಡಿನಲ್ಲಿ ಇಂಥದ್ದೇ ಘಟನೆ ನಡೆದಿತ್ತು. ಬಹಳ ಜನ ಊರು ಬಿಟ್ಟು ಹೋದ್ರು. ಎಷ್ಟೋ ಜನ ಅಮಾಯಕರ ಮೇಲೆ FIR ಹಾಕಿದ್ರು. ಕಳೆದ 2 ವರ್ಷದಿಂದ ಈ ಸರ್ಕಾರ ಪೊಲೀಸರ ಕೈಕಟ್ಟಿ ಹಾಕಿದೆ. ಈ ಘಟನೆ ಬಳಿಕ ರಾಜಕೀಯವಾಗಿ ಕೆಲವು ವ್ಯಕ್ತಿಗಳಿಗೆ ಲಾಭ ಉಂಟಾಗಬಹುದು, ಆದರೆ ಸ್ಥಳೀಯ ವ್ಯಾಪಾರಸ್ಥರಿಗೆ, ನಾಗರಿಕರಿಗೆ ಇದರಿಂದಾಗಿ ಬಹುದೊಡ್ಡ ಪರಿಣಾಮ ಬೀರುತ್ತೆ. ಸರ್ಕಾರ ಮತ್ತು ಗುಪ್ತಚರ ವೈಫಲ್ಯದಿಂದ ಈ ಘಟನೆ ನಡೆದಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಆರೋಪಿಸಿದ್ದಾರೆ. ಇನ್ನು 8ನೇ ಸುದ್ದಿ, ಧರ್ಮಸ್ಥಳ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಬಿಜೆಪಿ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ, ಅಮಿತ್ ಶಾಗೆ ವಿಶೇಷ ಮನವಿ ಸಲ್ಲಿಕೆ. ಧರ್ಮಸ್ಥಳ ಬುರುಡೆ ಗ್ಯಾಂಗ್ ಪ್ರಕರಣ ಈಗ ಬಿಜೆಪಿ ಹೈಕಮಾಂಡ್ ಅಂಗಳವನ್ನು ತಲುಪಿದೆ. ರಾಜ್ಯ ಬಿಜೆಪಿ ನಾಯಕರ ನಿಯೋಗ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನಿಯೋಗ ದೆಹಲಿಗೆ ತೆರಳಿದ್ದು ಅಮಿತ್ ಶಾ ಅವರಿಗೆ ಧರ್ಮಸ್ಥಳ ಪ್ರಕರಣವನ್ನು ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡ್ತಾರೆ. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರ, ಹಿಂದೂಗಳ ಮೇಲಿನ ದಾಳಿಯ ಕುರಿತ
ವರದಿಯನ್ನು ರಾಜ್ಯ ಬಿಜೆಪಿ ನಿಯೋಗ ಅಮಿತ್ ಶಾ ಅವರಿಗೆ ನೀಡುತ್ತಿದೆ. ಕೆಲ ದಿನಗಳ ಹಿಂದಷ್ಟೇ ಬಿಜೆಪಿ ನಾಯಕರು ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ರು. ಧರ್ಮಸ್ಥಳದಲ್ಲೇ ಬೃಹತ್ ಸಮಾವೇಶ ನಡೆಸಿದ್ರು. ಇದರ ಜೊತೆಗೆ ಧರ್ಮಸ್ಥಳ ಪ್ರಕರಣದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಮಹತ್ವದ ದಾಖಲೆಗಳನ್ನು ನೀಡಿದ್ದು ಕೂಡ ಸ್ಮರಿಸಬಹುದು. ಈಗ ಬಿಜೆಪಿ ಜೆಡಿಎಸ್ ನಾಯಕರು ಧರ್ಮಸ್ಥಳ ಪ್ರಕರಣವನ್ನು NIA ತನಿಖೆಗೆ ನೀಡುವಂತೆ ಒತ್ತಾಯಿಸಿದ್ರು. ರಾಜ್ಯದ 8 ಸ್ವಾಮೀಜಿಗಳ ನಿಯೋಗ ಕೂಡ ಅಮಿತ್ ಶಾ ಅವರನ್ನು ಭೇಟಿ ಮಾಡಿತ್ತು. ಈ ವೇಳೆ ಧರ್ಮಸ್ಥಳ ಪ್ರಕರಣವನ್ನು ನಾವು ಗಮನಿಸ್ತಿದ್ದೀವಿ ಎಂಬ ಹೇಳಿಕೆಯನ್ನು ಅಮಿತ್ ಶಾ ಅವರು ನೀಡಿದ್ರು. ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರ ನಿಯೋಗ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಕೇಂದ್ರ ಗೃಹ ಸಚಿವರನ್ನ ಮಹತ್ವದ ಒಂದು ಬೇಡಿಕೆಯನ್ನು ಇಡಬಹುದು, ಒತ್ತಾಯ ಮಾಡಬಹುದು, NIA ತನಿಖೆ ಮಾಡಿ ಅಂತ. ಇಡೀ ಪ್ರಕರಣವನ್ನು ಎಲ್ಲ ರೀತಿಯಲ್ಲೂ ಎಲ್ಲ ಮಜಲುಗಳಲ್ಲೂ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕೂಡ ಹೇಳ್ತಿರುವ ರೀತಿಯಲ್ಲೇ ನೋಡಿದ್ರು ಕೂಡ NIA ತನಿಖೆ ಆಗಲೇಬೇಕು. ಇಲ್ಲಿ ಯಾರು ಪರವಾಗಿದ್ದಾರೋ ಯಾರು ವಿರೋಧವಾಗಿದ್ದಾರೋ, ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಬಿಜೆಪಿಗೂ ಕೂಡ ಫಂಡ್ ಬಂದಿರಬಹುದು ಹೊರಗಿನಿಂದ, ಅದು ತನಿಖೆ ಆಗಬೇಕು, NIA ತನಿಖೆ ಆಗಬೇಕು ಅಂತ. ಬಿಜೆಪಿಗರು ಹೇಳ್ತಿರುವಂಥದ್ದು ಒಂದಷ್ಟು ಬುರ್ಡೆ ಗ್ಯಾಂಗ್ ಏನಿದೆ ಅವ್ರಿಗೂ ಕೂಡ ವಿದೇಶದಿಂದ ಫಂಡಿಂಗ್ ಬಂದಿದೆ, ಆ ಹಣ ಎಲ್ಲಿಂದ ಬಂದು ಹೇಗೆ ಬಂತು, ತನಿಖೆ ಆಗಬೇಕು ಅನ್ನೋದನ್ನು ಒತ್ತಾಯಿಸ್ತಿರುವಂತಹ ಸಂದರ್ಭದಲ್ಲೇ ಅಮಿತ್ ಶಾ ಅವರ ಭೇಟಿ ಮತ್ತು ಈ ಬಿಜೆಪಿ ನಿಯೋಗದ ಲೆಕ್ಕಾಚಾರ. ಯಾಕಂದರೆ ಸೌಜನ್ಯ ಅವರ ಮನೆಗೆ ಹೋಗಿ ಇದೇ ವಿಜಯೇಂದ್ರ ಅವರು, ನೀವು ಸುಪ್ರೀಂ ಕೋರ್ಟ್ಗೆ ಹೋದರೆ ನಾವು ಕಾನೂನಿನ ವೆಚ್ಚ ಏನಿದೆ, ವ್ಯಾಜ್ಯದ ವೆಚ್ಚ ಅದನ್ನು ನಾವು ಭರಿಸ್ತೀವಿ ಅನ್ನೋದನ್ನು ಹೇಳಿದರು. ಇದರ ಮಧ್ಯೆ ಕೂಡ NIA ತನಿಖೆಗೆ ಒತ್ತಾಯಿಸಿ ಹೋಗ್ತಿರುವಂತಹ ವಿಜೇಂದ್ರ ಅವರು ಸೌಜನ್ಯ ಪ್ರಕರಣವನ್ನು ಕೂಡ ಅಮಿತ್ ಶಾ ಅವರ ಗಮನಕ್ಕೆ ತರಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಒಂದಷ್ಟು ಜನ ಇರುವಂಥದ್ದು. ಇನ್ನು 9ನೇ ಸುದ್ದಿ, ಶೀಘ್ರವೇ ಲೋಕಲ್ ವಾರ್ ಶುರು, ಜನವರಿ ಫೆಬ್ರವರಿಯಲ್ಲಿ ಚುನಾವಣೆ ಸಾಧ್ಯತೆ, EVM ಅಥವಾ ಬ್ಯಾಲೆಟ್ ಸರ್ಕಾರ ತೀರ್ಮಾನ. 2026 ಜನವರಿ ಅಥವಾ ಫೆಬ್ರವರಿ ಒಳಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲು ಆಯೋಗ ಸಿದ್ಧವಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯೋಗ GS ಸಂಗ್ರೇಶಿ ತಿಳಿಸಿದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲು ಪಟ್ಟಿಯ ಕಾರ್ಯ ಇನ್ನೂ ಬಾಕಿ ಇರುವಂತಹ ಸಂದರ್ಭದಲ್ಲೇ ಚುನಾವಣೆ ಮುಂದೂಡಿಕೆಯಾಗಿತ್ತು. ನವೆಂಬರ್ 1ರೊಳಗೆ ವಿಂಗಡಣಾ ವರದಿ ಮತ್ತು ನವೆಂಬರ್ 30ರೊಳಗೆ ಮೀಸಲು ಪಟ್ಟಿ ಸಿಕ್ಕ ತಕ್ಷಣ ಆಯೋಗ ತನ್ನ ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಿದೆ. ಶೃಂಗೇಶಿ ಅವರು ಚುನಾವಣೆಯನ್ನು EVM ಯಂತ್ರಗಳ ಮೂಲಕವೇನಾ ಅಥವಾ ಬ್ಯಾಲೆಟ್ ಪೇಪರ್ ಮೂಲಕವೇನಾ ಅನ್ನೋದನ್ನು ಸರ್ಕಾರ ತೀರ್ಮಾನಿಸಲಿದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಬ್ಯಾಲೆಟ್ ಪೇಪರ್ ಬಳಸಿದರೆ ವೆಚ್ಚ ಹೆಚ್ಚಾಗುತ್ತದೆ ಮತ್ತು ಹೆಚ್ಚು ಸಮಯ ಬೇಕಾಗುತ್ತದೆ ಅನ್ನುವಂತಹ ಮಾತನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು. ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳ ಹೊಣೆಗಾರಿಕೆ ಕೇಂದ್ರ ಆಯೋಗದ್ದಾಗಿರುತ್ತದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ರಾಜ್ಯ ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುತ್ತದೆ ಅನ್ನುವಂತಹ ಒಂದು ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು. ಇವತ್ತು ಎಷ್ಟೋ ದೊಡ್ಡ ದೊಡ್ಡ ದೇಶಗಳು ಕೂಡ ಬ್ಯಾಲೆಟ್ ಪೇಪರನ್ನು ಬಳಸ್ತಿದ್ದಾವೆ, ಕೆಲವು EVM ಕೂಡ ಬಳಸ್ತಿದ್ದಾವೆ. ಆದರೆ ಇಲ್ಲಿ ವೋಟ್ ಚೋರಿ ಅನ್ನುವಂತಹ ಗಂಭೀರ ಆರೋಪ ಏನು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ ಮತ್ತು ಒಂದಷ್ಟು ಇಂಡಿಯಾ ಕೂಟದ ಪಕ್ಷಗಳು ಮಾಡ್ತಿವೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರೋ ಸಂದರ್ಭ, ಮೋದಿ ಅವರಿಗೆ ಒಂದು ಟಕ್ಕರ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಒಂದು ಕಡೆ ಬ್ಯಾಲೆಟ್ ಪೇಪರ್ ಬಳಸೋ ಮೂಲಕ ವ್ಯತ್ಯಾಸಗಳೇನಾಗುತ್ತೆ ಅನ್ನೋದನ್ನು ಇಡೀ ದೇಶಕ್ಕೆ ತೋರಿಸಿಕೊಡುವಂತಹ ಪ್ರಯತ್ನಗಳನ್ನು ಮಾಡ್ತಿರಬಹುದು ರಾಜ್ಯ ಸರ್ಕಾರ. ಆದರೆ ಉಪರಾಷ್ಟ್ರಪತಿ ಚುನಾವಣೆ ಕೂಡ ಸೆಪ್ಟೆಂಬರ್ 9ನೇ ತಾರೀಕು ನಡೀತಿದೆ. ಅವತ್ತು ಕೂಡ ಅಲ್ಲೂ ಕೂಡ ಬ್ಯಾಲೆಟ್ ಪೇಪರ್ ಬಳಸ್ಕೊಂಡೇನೆ ಒಂದು ಚುನಾವಣೆಯನ್ನು ನಡೆಸ್ತಾರೆ. ಅಲ್ಲೂ ಕೂಡ ಸರ್ ಅನ್ನುವಂತಹ ಏನು ಆರೋಪ ಇದೆ, ವೋಟ್ ಚೋರಿ ಅನ್ನುವಂತಹ ಆರೋಪ ಇದೆ, ಇವೆಲ್ಲಕ್ಕೂ ಕೂಡ ಒಂದು ಕ್ಲಾರಿಟಿ ಅಲ್ಲೂ ಕೂಡ ಸಿಗತ್ತೆ. ಆದರೆ ಬ್ಯಾಲೆಟ್ ಬೇಕು, EVM ಬೇಕು ಅನ್ನೋದನ್ನು ಕೂಡ ಜನ ನಿರ್ಧರಿಸುವಂಥದ್ದು ಬಹುಮುಖ್ಯ ಆಗತ್ತೆ, ಜನಪ್ರತಿನಿಧಿಗಳಿಗಿಂತ ಮುಖ್ಯ ಅನ್ನುವಂಥದ್ದು ಇಲ್ಲಿ ಚರ್ಚಿತ ವಿಚಾರ. ಇನ್ನು ಕೊನೆಯ ಸುದ್ದಿ ಮತ್ತು 10ನೇ ಸುದ್ದಿ, ಜಾಜಿ ಮಲ್ಲಿಗೆ ಮುಡಿದಿದ್ದ ನವ್ಯಾಗೆ ದಂಡ, ದರ್ಶನ್ ಗಜ ಸಿನಿಮಾದಲ್ಲಿ ನಟಿಸಿದ್ದ ನಟಿ 15 ಸೆಂಟಿಮೀಟರ್ ಮಲ್ಲಿಗೆಗೆ 1.1 ಲಕ್ಷ ರೂಪಾಯಿ ಫೈನ್. ಜಾಜಿ ಮಲ್ಲಿಗೆ ಹೂವಿನಿಂದ ದರ್ಶನ್ ಅಭಿನಯದ ಗಜ ಸಿನಿಮಾದಲ್ಲಿ ನಟಿಸಿದ್ದ ನಟಿ ನವ್ಯಾ ನಾಯರ್ಗೆ ಸಂಕಷ್ಟ ಎದುರಾಗಿದೆ. ಕೇವಲ 15 ಸೆಂಟಿಮೀಟರ್ ಉದ್ದದ ಜಾಜಿ ಮಲ್ಲಿಗೆ ಕಾರಣದಿಂದ ಆಸ್ಟ್ರೇಲಿಯಾದಲ್ಲಿ ಅವರು ಬರೋಬ್ಬರಿ 1.14 ಲಕ್ಷ ದಂಡ ಪಾವತಿಸಬೇಕಾಯಿತು, ಇಲ್ಲವಾದರೆ ಜೈಲು ಶಿಕ್ಷೆ ಎದುರಿಸಬೇಕಾಗಿತ್ತು. ಓಣಂ ಹಬ್ಬದ ಆಚರಣೆಗೆ ಅತಿಥಿಯಾಗಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ತೆರಳಿದ್ದಂತಹ ನವ್ಯಾ ನಾಯರ್ ತಮ್ಮ ತಂದೆಯ ಸಲಹೆಯಂತೆ ಮಲ್ಲಿಗೆಯ ಹೂವನ್ನು ಕೊಂಡೊಯ್ದಿದ್ದರು. ಹೂವನ್ನು 2 ಭಾಗಗಳಲ್ಲಿ ಹಂಚಿಕೊಂಡಿದ್ದರು. ಒಂದು ಮುಡಿದುಕೊಂಡು ಮತ್ತೊಂದು ಭಾಗವನ್ನು ಹ್ಯಾಂಡ್ ಬ್ಯಾಗ್ನಲ್ಲಿ ಇಟ್ಟಿದ್ದರು. ಆದರೆ ಮೆಲ್ಬೋರ್ನ್ನ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು
ಬ್ಯಾಗ್ ಪರಿಶೀಲನೆ ವೇಳೆ ಮಲ್ಲಿಗೆ ಪತ್ತೆ ಹಚ್ಚಿ ಶಾಕ್ ನೀಡಿದ್ದಾರೆ. ಆಸ್ಟ್ರೇಲಿಯಾದ ನಿಯಮದ ಪ್ರಕಾರ ವಿದೇಶದಿಂದ ಹೂವು, ಗಿಡ, ಎಲೆ ಅಥವಾ ಸಸ್ಯ ತರಲು ಮುಂಚಿತವಾಗಿ ಘೋಷಣೆ ಮಾಡಬೇಕು ಅಥವಾ ಅನುಮತಿ ಪಡಿಬೇಕು. ಆದರೆ ನವ್ಯಾ ನಾಯರ್ ಅವರು ಹೂ ಇರುವುದನ್ನು ತಿಳಿಸಿರಲಿಲ್ಲ. ಇದರಿಂದ ಅವರು ನಿಯಮ ಉಲ್ಲಂಘಿಸಿದಂತಾಗಿದೆ. ಹಾಗಾಗಿ ಕಸ್ಟಮ್ಸ್ ಅಧಿಕಾರಿಗಳು ಎಚ್ಚರಿಕೆ ನೀಡಿ ಗರಿಷ್ಠ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 1.14 ಲಕ್ಷ ದಂಡವನ್ನು ವಿಧಿಸಿದ್ರು. ದಂಡ ಪಾವತಿಸಲು 28 ದಿನಗಳ ಅವಧಿ ನೀಡಲಾಗಿತ್ತು. ಪಾವತಿಸದಿದ್ದರೆ ಜೈಲು ಶಿಕ್ಷೆ ಅನುಭವಿಸಬೇಕಾಗತ್ತೆ ಎನ್ನುವಂತಹ ಒಂದು ಸಲಹೆಯನ್ನು ಅಥವಾ ಏನಿತ್ತು ನಿಯಮವನ್ನು ವಿವರಿಸಿದ್ರು. ಆ ಕಾರಣಕ್ಕೋಸ್ಕರ ಅವರು ಸಂಕಷ್ಟಕ್ಕೆ ಎದುರಾಗಿದ್ದರು. ಅವರು ಪೇ ಮಾಡಿ ಬರಬಹುದು. ಇದು ಇವತ್ತಿನ ಟಾಪ್ ನ್ಯೂಸ್. ನಾಳೆ ಮತ್ತಷ್ಟು ಟಾಪ್ ಸುದ್ದಿಗಳನ್ನು ತಗೊಂಡು ಸಮಗ್ರವಾಗಿ ಸರಳವಾಗಿ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.